ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಧು ಕನ್ನಡ ವ್ಲಾಗ್ಸ್. ಇವತ್ತಿನ ದಿನ ಆಗಿರುತ್ತೆ ವೆನಸ್ಡೇ. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿತ್ತು ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮಣ್ಣ ಅವ್ರ ಮಗನ ಬಿಟ್ಬಿಟ್ಟು ಹೋಗಿದ್ದ. ಸ್ವಲ್ಪ ಹೊತ್ತು ಏನೋ ಕೆಲಸ ಇತ್ತು ಅಂತ. ಸೊ ನಾನು ಬೇಬಿ ಸಿಟ್ಟಿಂಗ್ ಮಾಡ್ತಾಯಿದ್ದೆ. ನೋಡಿ ಎಷ್ಟು ತೀಟೆ ಮಾಡ್ತಾ ಇದ್ದೆ. ಅದಾದಮೇಲೆ ನನಗೆ ರಾತ್ರಿ ಕ್ರೇವಿಂಗ್ ಬಂದುಬಿಡ್ತು ಚಿಪ್ಸ್ ತಿನ್ನಬೇಕು ಅಂತ. ಸೊ ಹೇಳಿದ್ದೆ. ಸೊ ಬೆಳಗ್ಗೆನೇ ನನ್ನ ಹಸ್ಬೆಂಡು ಎಲ್ಲ ಚಿಪ್ಸು ತಂದಿಕ್ಬಿಟ್ರು. ಕ್ರ್ಯಾಕ್ಸ್ದಂತೂ ಎಲ್ಲ ವೆರೈಟೀಸು, ಕ್ರ್ಯಾಕ್ಸಲ್ಲಿ ಎಷ್ಟೆಷ್ಟು ವೆರೈಟಿ ಇದೆಯೋ ನೋಡಿ, ಎಲ್ಲ ವೆರೈಟೀಸು ತಂದಿಕ್ಬಿಟ್ಟಿದ್ರು. ಸೊ ದ್ಯಾಟ್ ನನಗೆ ಯಾವಾಗಾದರೂ ಕ್ರೇವಿಂಗ್ ಆದರೆ ಐ ಕ್ಯಾನ್ ಆಲ್ವೇಸ್ ಪಿಕ್ ಇಟ್ ಅಪ್ ಆ್ಯಂಡ್ ಈಟ್. ಸೊ ಇವರೇ ನನ್ನ ತುಂಬ ಸ್ಪಾಯ್ಲ್ ಮಾಡಿರೋದು. ಅಪ್ಪ ಆದಮೇಲೆ ಅಂದರೆ ನನ್ನ ಹಸ್ಬೆಂಡೇ ನನ್ನ ತುಂಬ ಸ್ಪಾಯ್ಲ್ ಮಾಡಿರೋದು. ಸೊ ನೋಡಿ ಇಷ್ಟೆಲ್ಲ ತಂದು ಇಕ್ಬಿಟ್ಟಿದ್ರು. ಅದಾದಮೇಲೆ ನಾನು ಜಿಮ್ಗೆ ಹೋಗಬೇಕಾಗಿತ್ತು. ಸೊ ನಾನು ಜಿಮ್ಗೆ ಹೊರಟೆ, ಸ್ವಲ್ಪ ಎಕ್ಸಸೈಸ್ ಮಾಡಿದೆ. ಆಮೇಲೆ ಶಾಪಲ್ಲಿ ಬಂದು ಒಂದು ಶಾರ್ಟು. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ವೆಬ್ಸೈಟ್ ಮೇಲೆ. ಸೊ ಅದ್ರ ಮೇಲೆ ಕೆಲಸ ಮಾಡ್ತಿದ್ದೆ. ಆಮೇಲೆ ಮಧ್ಯಾಹ್ನ ಅಮ್ಮ ಕರೆದ್ರು, ಬಾ ನಾನು ಇದಕ್ಕಿನ ಬೆಳೆ ಸಾರು ಮಾಡಿದ್ದೀನಿ ಅಂತ. ನಂಗೆ ತುಂಬ ಇಷ್ಟ. ಸೊ ಅದು ತಿನ್ನಕ್ಕೆ ಬಂದಿದೆ. ಅದೇ ಟೈಮಲ್ಲಿ ಇವನು ತೀಟೆ ಆಡ್ಕೊಂಡು ಆಡ್ತಾಯಿದ್ದ. ಊಟ ಮಾಡಿ ಅವನ ಜೊತೆ ಸ್ವಲ್ಪ ಆಟ ಆಡಿದೆ. ಸೊ ಇವಾಗ ತಾನೇ ಅವ್ನು ನೀಟಾಗಿ ಮಾತಾಡೋದು ಸ್ವಲ್ಪ ಕಲ್ತ್ಕೊಂಡಿದ್ದಾನೆ. ಮೂರು ವರ್ಷ ಆಗಿದೆ ಅವನಿಗೆ. ಆದರೆ ಅಷ್ಟೊಂದು ನೀಟಾಗಿ ಮಾತಾಡೋಕ್ಕೆ ಬರಲ್ಲ, ಇನ್ನೂ ಕಲ್ತ್ಕೊತಾ ಇದ್ದಾನೆ. ಸೊ ಗಿನಿ ಮಾತಾಡೋ ಥರ ಮಾತಾಡ್ತಾನೆ. ನಂಗೆ ತುಂಬಾ ಖುಷಿ ಆಗುತ್ತೆ ಅವ್ನು ಮಾತಾಡೋದು ನೋಡಿ. ಸೊ ನಾವಿಬ್ಬರು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಿ, ನೆಫ್ಯೂ ಆ್ಯಂಡ್ ಆಂಟಿ. ಸೊ ನಾನು ಆಂಟಿ ಆಗಬೇಕು ಅವನಿಗೆ. ಸೊ ಆಟ ಆಡಿಕೊಂಡು ಅದಾದಮೇಲೆ ಸ್ಟೋರ್ಗೆ ಹೋಗಬೇಕಾಗಿತ್ತು. ಬಿಕಾಸ್ ನನ್ನ ಎಂಪ್ಲಾಯ್ ಕಾಲ್ ಬಂದಿತ್ತು, ಸ್ವಲ್ಪ ಕಸ್ಟಮರ್ಸ್ ಬಂದಿದ್ದಾರಂತ. ಅದೇ ಟೈಮಲ್ಲಿ 3 ತಿಂಗಳಾಗಿ ಹೋಗಿತ್ತು. ಇವಳು ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಫೈನಲಿ ನನಗೆ ಸರ್ಪ್ರೈಸ್ ಕೊಡಲು ಸಡನ್ನಾಗಿ ಬಂದು. ನಂಗೆ ತುಂಬ ಖುಷಿ ಆಗೋಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವಳು ಬರ್ತಾಳೆ ಅಂತ. 3 ತಿಂಗಳಾಗೋಗಿತ್ತು, ಊರಲ್ಲಿ ಬೇರೆ ಇರಲಿಲ್ಲ. ಸೊ ಶಿ ಹ್ಯಾಡ್ ಅ ನ್ಯೂಸ್ ಟು ಬ್ರೇಕ್ ಬಂದಿದ್ಲು. ತುಂಬ ಖುಷಿ ಆಯಿತು. ಅದಾದಮೇಲೆ ನಾನು ಇನ್ನೊಂದು ಚೈಲ್ಡ್ಹುಡ್ ಫ್ರೆಂಡ್ನ ವೀಡಿಯೋ ಕಾಲ್ಗೆ ಹಾಕ್ಕೊಂಡೆ. ಅವಳು ಸ್ವಲ್ಪ ಫೋಮೋ ಮಿಸ್ ಮಾಡ್ಕೋತಿದ್ಲು. ಅದಾದಮೇಲೆ ನಾವು ಬ್ಯಾಡ್ಮಿಂಟನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾವು ಸ್ವಲ್ಪ ಆಟ ಆಡಿದ್ವಿ. ಬ್ಯಾಡ್ಮಿಂಟನ್ ನೋಡಿ, ನನ್ನ ಫ್ರೆಂಡು ಬ್ಲೂ ಕಲರಲ್ಲಿರೋಳು ನನ್ನ ಫ್ರೆಂಡು. ನಾನು ಸುಸ್ತಾಗ್ಬಿಟ್ಟೆ ಅಂತ ಒಂದು ಕಾರ್ನರಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಅದಾದಮೇಲೆ ಸರಿ ಅಂದ್ಬಿಟ್ಟು ನಾವು ಸ್ವಲ್ಪ ಚಿಲ್ ಮಾಡೋಣ, ಪಾರ್ಟಿ ಮಾಡೋಣ, ತುಂಬ ದಿನ ಆಗೋಯ್ತಂತ ಈಚೆ ಬಂದಿದ್ರಿ. ಆ್ಯಂಡ್ ಎಷ್ಟೊಂದು ದಿನ ಅದೆಲ್ಲ ಕೂಡಿಕ್ಕಿರ್ತೀವಲ್ಲ, 3 ತಿಂಗಳು ಏನೇನಾಗಿತ್ತು ಲೈಫು ಕ್ಯಾಚಪ್ ಮಾಡಬೇಕಲ್ಲ ಎಲ್ಲ. ಸೊ ಕೂತ್ಕೊಂಡು ಮಾತಾಡ್ತಾಯಿದ್ರಿ. ಅವಳು ಹೇಳ್ತಿದ್ರು ಏನು ಹೆಂಗೆ ಅಂತ. ನಾವು ಇಬ್ಬರೇ ಇದ್ರೂ ನಮ್ಮ ಗ್ರೂಪಲ್ಲಿ ದೇರ್ ಆರ್ ಅನದರ್ 2-3 ಫ್ರೆಂಡ್ಸ್ ಹೂ ಆರ್ ವೆರಿ ಕ್ಲೋಸ್. ಸೊ ಅವರಿಲ್ಲ ಅಂದರೂ ನಾವಿಬ್ಬರು ಇದ್ರೂ ವಿ ಆಲ್ವೇಸ್ ಕ್ಯಾಚಪ್. ಅವ್ರ ಬಗ್ಗೆ ಮಾತಾಡಿಕೊಂಡು ಅವ್ರು ಏನು ಮಾಡ್ತಾಯಿದ್ದಾರೆ, ಹೆಂಗಿದ್ದಾರೆ, ವಿ ಆಲ್ವೇಸ್ ರಿಮೆಂಬರ್ ದಮ್. ನಾವಿಬ್ಬರೇ ಇದ್ದೀವಿ ಅಂತ ಅವ್ರನ್ನ ಮರೆಯೋದಿಲ್ಲ. ಸೊ ಇಲ್ಲಿ ಚೇರ್ಸ್ ಮಾಡ್ತಾ ಎಲ್ಲ ಕ್ಯಾಚಪ್ ಮಾಡ್ತಾಯಿದ್ರಿ ಅದೇ ಟೈಮಲ್ಲಿ. ಸೊ ಅದೇ ಚೇರ್ಸ್ ಮಾಡಿದ್ರಿ. ಅದಾದಮೇಲೆ ಈ ಥರ ಇತ್ತು ನಮ್ಮ ಆ್ಯಂಬಿಯನ್ಸ್. ಸೊ ನಮ್ಮ ಮನೆ ಹತ್ರನೇ ಸೋಡಾ ಫ್ಯಾಕ್ಟ್ರಿ ಅಂತ ಪ್ಲೇಸ್ ಇತ್ತು. ಸೊ ಅಲ್ಲಿ ಹೋಗಿದ್ವಿ. ಸೊ ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್. ಯಾಕಂದರೆ ಊಟನೂ ಚೆನ್ನಾಗಿದೆ ಆ್ಯಂಡ್ ಆಲ್ವೇಸ್ 1+1 ಆಫರ್ಸ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಸೊ ವಿ ಆಲ್ಸೋ ಗಾಟ್ ಫ್ರೀ ಶೂಟರ್ಸ್. ಸೊ 4 ಶಾರ್ಟ್ಸ್ ನಮಗೆ ಫ್ರೀ ಆಗಿ ಸಿಕ್ತು. ಅದೇ ಟೈಮಲ್ಲಿ ಅಲ್ಲಿ ನಿಂತ್ಕೊಂಡು ಚಿಲ್ ಮಾಡ್ತಾ ಇರುವಾಗ ನನಗೆ ಈ ಸ್ಪೈಡರ್ ವೆಬ್ ಕಾಣಿಸ್ತು. ಎಷ್ಟು ಬ್ಯೂಟಿಫುಲ್ಲಾಗಿ ಆ ಸ್ಪೈಡರ್ ವೆಬ್ಬು ಕ್ರಿಯೇಟ್ ಮಾಡ್ತಾ ಇತ್ತಂದರೆ ಇಟ್ ವಾಸ್ ಸೋ ಬ್ಯೂಟಿಫುಲ್. ನನಗೆ ಯಾಕೋ ನಿನ್ನೆ ಅಷ್ಟು ಖುಷಿಯಿಂದ ಎಲ್ಲನೂ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ದೆ. ಸೊ ಕೆಳಗಡೆ ಹಾಡು ಆಡ್ತಿದ್ರು. ವೈಬ್ ವಾಸ್ ಸೋ ಗುಡ್. ಕ್ರಿಕೆಟ್ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಾಯಿದೆ. ಆ್ಯಂಡ್ ಇವರು ತುಂಬ ಚೆನ್ನಾಗಿ ಆಡಿದ್ರು. ಇಟ್ ವಾಸ್ ವೆರಿ ನೈಸ್. ಆ್ಯಂಬಿಯನ್ಸ್ ಚೆನ್ನಾಗಿತ್ತು, ಎಲ್ಲ ಅಮೇಝಿಂಗ್ ಆಗಿತ್ತು. ಬೆಸ್ಟ್ ಪಾರ್ಟ್ ಏನಂದರೆ ನಾನು ಬೆಸ್ಟ್ ಪೀಪಲ್ ಜೊತೆ ಇದ್ದೆ. ಸೊ ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್ ಡೇ. ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ರಿ. ಹಂಗೆ ನಾನು ಅವಳಿಗೆ ಹೇಳಿದೆ ಸ್ವಲ್ಪ ಹಂಗೆ ನಿಂತ್ಕೊಂಡು ಇನ್ನೊಂದು ಶಾರ್ಟ್ ತೆಗಿತೀನಿ ಅಂತ. ಸೊ ಅವಳು ಪೋಸ್ ಕೊಡ್ತಾ ಇದ್ಲು. ಲೈಕ್ ಇವರೆಲ್ಲ ಇಲ್ಲಾಂದರೆ ನನ್ನ ಲೈಫ್ ತುಂಬ ಟೇಸ್ಟ್ಲೆಸ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಒಂದೊಂದು ಸಾರಿ. ಸೊ ಅವಳಿಗೆ ಹೇಳ್ತಾ ಇದ್ದೆ ನಾನು ವ್ಲಾಗಲ್ಲಿ ಹಾಕ್ತೀನಿ, ಒಂದು ಶಾರ್ಟ್ ಕೊಡು ಅಂತ. ಸೊ ಅವಳು ವ್ಲಾಗೆಲ್ಲ ಮಾಡ್ತಾಯಿದ್ಯಾ ಅಂತ ಹೇಳ್ತಿದ್ದು. ಸೊ ಹಿಯರ್ ವ್ಯೂ ನೋಡಿ, ಅಲ್ಲಿ ನಿಂತ್ಕೊಂಡಿದ್ವಿ. ಆ್ಯಂಡ್ ರೋಡ್ ಎಷ್ಟು ಬ್ಯೂಟಿಫುಲ್. ನನಗೇನೂ ಗೊತ್ತಿಲ್ಲ ನೆನ್ನೆ ಎಲ್ಲನೂ ಏನು ನೋಡ್ತಾ ಇದ್ದೀನಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬ್ಲೆಸ್ಡ್ ಅಂತೆಲ್ಲ ಅನಿಸ್ತಿತ್ತು. ಸೊ ನೋಡಿ ಪುಲ್ಲಪಾಟ್ ಪಿಜ್ಜಾ ಮಾಡಿದ್ರಿ, ಎಷ್ಟುದ್ದ ಚೀಸ್ ಪುಲ್ಲಪಾಟ್. ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾನು ಅವಳಿಗೆ ನಾಯಿ ಮರಿ ಮೇಲಿಂದ ತೋರಿಸ್ತಾ ಇದ್ದೆ, ನೋಡು ಮರಿ ಹಾಕಿದೆ ಅಂತ. ಅವಳು ಇಲ್ಲ ಕೆಳಗಡೆ ಹೋಗಿ ನೋಡೋಣ ಅಂತ
ಅಲ್ಲಿ ಕೆಳಗಡೆ ನೋಡೋಕ್ಕೆ ಹೊರಟ್ವಿ. ಸೊ ಅದು ಫೀಡ್ ಮಾಡ್ತಿತ್ತು ಬೇಬೀಸ್ನ. ಈ ಮರಿಗಳು ಈ ನಾಯಿನ ಎಷ್ಟು ಇರಿಟೇಟ್ ಮಾಡುತ್ತೆ ಅಂದರೆ ನೋಡಿ ಓಡೋಗ್ತಾ ಇದೆ. ಅದಾದಮೇಲೆ ಈಚೆ ಹೋಗ್ಬಿಟ್ಟು ಇದನ್ನು ಬ್ರೇಕ್ಫಾಸ್ಟಲ್ಲಿ ತಿಂದ್ರಿ. ಇಷ್ಟೇ ಆಗಿರುತ್ತೆ ಒಂದು ಬ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್.